ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಒಂಥರ ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ ಆಯಿತು ಅಂತಂದರೆ ಅಲ್ಲೊಂದು ಅಲ್ಲೊಂದು ಅಂತ ಒಂದು ದಿನಕ್ಕೆ ಹಾರ್ಟ್ ಅಟ್ಯಾಕಿಂದ ಮೃತಪಟ್ಟವ್ರ ಸಂಖ್ಯೆನೇ 7, 8, 9 ಕೊಟ್ಟೋಗ್ತಾ ಇದೆ. ನಿನ್ನೆ ಒಂದೇ ದಿನ 11 ಜನ ಮೃತಪಟ್ಟಿರ್ತಕ್ಕಂಥದ್ದು. ಈ ಜನಕ್ಕೆ ಆತಂಕ ಆಗಲ್ವಾ, ಭಯ ಆಗಲ್ವಾ? ಅದರಲ್ಲೂ ಕೆಲವೊಂದು ಘಟನೆಗಳನ್ನ ನೋಡಿಬಿಟ್ರೆ ಅದು ದುಪ್ಪಟ್ಟಾಗ್ಬಿಡುತ್ತೆ ಆತಂಕ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ, ಆತ ಬದುಕಿದ್ದಾನೆ, ಡಾಕ್ಟ್ರೇ ಇಲ್ಲ. ಏನು ಮಾಡಬೇಕು ಅಂಥ ಟೈಮ್ನಲ್ಲಿ? ಡಾಕ್ಟ್ರೇ ಇಲ್ಲದೇ ನರಳಿ ಸತ್ತಿರ್ತಕ್ಕಂಥ ಘಟನೆಗಳು. ಹಾರ್ಟ್ ಅಟ್ಯಾಕ್ ಅಂತಕ್ಕಂಥದ್ದೇ ಆತಂಕ, ಅದರ ನಡುವೆ ಈ ಥರ ಘಟನೆಗಳು ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸ್ತಾ ಇದೆ. ರಾಜ್ಯದಲ್ಲಿ ಹೃದಯಾಘಾತ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನೆಲಮಂಗಲದಲ್ಲಿ ಘೋರ ಘಟನೆಯೊಂದು ನಡೆದಿದೆ. ಬಸ್ನಲ್ಲಿ ಹೃದಯಾಘಾತ ಆಗಿದೆ. ಡ್ರೈವರು ಹಾಸ್ಪಿಟ್ಲ್ ಮುಂದೆನೇ ಕರ್ಕೊಂಬಂದು ನಿಲ್ಲಿಸಿದ್ದಾನೆ. ಹಾಸ್ಪಿಟ್ಲಲ್ಲಿ ಡಾಕ್ಟ್ರೇ ಇಲ್ಲ. ಹಾಸನದಿಂದ KSRTC ಬಸ್ನಲ್ಲಿ ಬೆಂಗಳೂರಿಗೆ ಬರ್ತಾ ಇದ್ದ ವ್ಯಕ್ತಿ ವೆಂಕಟೇಶ್ ಅಂತ ಈತನ ಹೆಸರು. ಮಾರ್ಗ ಮಧ್ಯದಲ್ಲಿ ಬಸ್ನಲ್ಲಿ ಕೂತಿದ್ದಾಗಲೇ ಎದೇನೋ ಕಾಣಿಸ್ಕೊಂಡಿದೆ. ಪಾಪ ಡ್ರೈವರ್ ಕೋಆಪ್ರೇಟ್ ಮಾಡಿ ಕರ್ಕೊಂಡು ಬಂದರೆ ಅಲ್ಲೇನೋ ಡಾಕ್ಟ್ರೇ ಇಲ್ಲ. ನಿಮಗೆ ಹೆಂಗಂದರೆ ಮನೆ ಮುಂದಕ್ಕೆ ಇನ್ ಟೈಮ್ಗೆ ಆ್ಯಂಬುಲೆನ್ಸ್ ಕರೆಸ್ಬಿಟ್ಟು ಆ್ಯಂಬುಲೆನ್ಸಲ್ಲಿ ಪೇಷಂಟ್ ಕರ್ಕೊಂಡೋಗಿ ಇನ್ ಟೈಮ್ಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರೆ ಹಾಸ್ಪಿಟ್ಲಲ್ಲಿ ಡಾಕ್ಟ್ರೇ ಇಲ್ಲ ಅಂದ್ಬಿಟ್ರೆ ಏನು ಮಾಡ್ತೀರಾ? ಈ ಥರದ ಪರಿಸ್ಥಿತಿ ಇದು. ನೋಡಿ, ಆರೋಗ್ಯ ಇಲಾಖೆಯವ್ರು ನಿನ್ನೆ ಎಲ್ಲ ಸಭೆ ಮಾಡಿದ್ರು. ಆ ಕ್ರಮ ಈ ಕ್ರಮ ಹಾಗೆ ಹಿಂಗೆ ಅಂತಂದರು. ಯು ಬಿಲೀವ್ ಇಟ್ ಆರ್ ನಾಟ್, ನಾನು ಇವತ್ತು ಬೆಳಿಗ್ಗೆ ಓದ್ತಾ ಇದ್ದೆ, ಕೆಲವು ಜಿಲ್ಲಾಸ್ಪತ್ರೆಗಳಲ್ಲಿ ಒಬ್ಬರು ಹೃದ್ರೋಗ ತಜ್ಞರು. ಹೌದು, ಕೆಲವು ಜಿಲ್ಲಾಸ್ಪತ್ರೆಗಳಲ್ಲಿ ಅಂದರೆ ಇಡೀ ಜಿಲ್ಲೆಗೆ ಒಬ್ಬರು ಹೃದ್ರೋಗ ತಜ್ಞ ಡಾಕ್ಟರ್ ಇದ್ದಾರೆ. ಅವರಿಂದ ಎಷ್ಟು ಅಂತ ದುಡಿಸ್ಕೋತೀರಾ? ಬೇಸಿಕ್ಕಾಗಿ ಆಗಬೇಕಾಗಿರ್ತಕ್ಕಂಥದ್ದು ವೈದ್ಯರನ್ನು ನೇಮಕಾತಿ ಮಾಡಬೇಕು. ಆಮೇಲೆ ಒಬ್ಬ ಒಳ್ಳೆ ಡಾಕ್ಟರ್ ಅಂದ್ರೆ ಯಾವಾಗ ಅವರು ಸಮಯ ಕೊಟ್ಟು ಟ್ರೀಟ್ಮೆಂಟ್ ಕೊಟ್ಟಾಗ ಅವ್ರು ಒಳ್ಳೆ ಡಾಕ್ಟರ್. ಪ್ರಾಕ್ಟೀಸ್ ಮಾಡಬೇಕಲ್ಲ ಅವರು. ಆಗಲ್ಲ ಅದು. ಈಗ ಎದೆನೋವು ಕಾಣಿಸ್ಕೊಳ್ತಾ ಇದ್ದ ಹಾಗೆ ಆಸ್ಪತ್ರೆಗೆ ಬಸ್ ಡ್ರೈವರ್ ಸಾಗಿಸ್ತಾರೆ ಅವ್ರನ್ನ. ಈಗಷ್ಟೇ ಹೇಳ್ತಾ ಇದ್ದೀನಿ ನಾವು ಅದನ್ನ. ನೆಲಮಂಗಲದ ಸೋಲೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಬಟ್ ವೈದ್ಯರಿಲ್ಲದೆ ಜಸ್ಟ್ ಫಸ್ಟ್ ಏಡ್ ಕೊಟ್ಟು ಅವ್ರಿಗೆ ಬೇರೆ ಆಸ್ಪತ್ರೆಗೆ ಕಳಿಸ್ತಾರಂತೆ. ಆದರೆ ಮಾರ್ಗ ಮಧ್ಯದಲ್ಲೇ ವೆಂಕಟೇಶ್ ಅವರ ದಾರುಣ ಸಾವಾಗೋಗುತ್ತೆ. ಹಾಸನ ಜಿಲ್ಲೆಯ ದೊಡ್ಡಮಣ್ಣಿ ಅವರು ಅನ್ನೋದು ಗೊತ್ತಾಗ್ತಾ ಇದೆ. ಇದೇನೋ ಕಾಣಿಸ್ಕೊಳ್ತಾ ಇದ್ದ ಹಾಗೆ ಪಾಪ ಡ್ರೈವರ್ ಕೂಡಲೇ ಕಾರ್ಯಪ್ರವೃತ್ತರಾಗ್ತಾರೆ. ಸಮಯ ಪ್ರಜ್ಞೆಯನ್ನು ತೋರಿಸ್ತಾರೆ. ಎಲ್ಲ ರೀತಿಯಾದಂತಹ ಅವ್ರು ಕೊಟ್ಟ ಟಾರ್ಗೆಟು ಡೆಸ್ಟಿನೇಷನ್ ಎಲ್ಲ ಬಿಟ್ಟು ಜೀವ ಉಳಿಸೋಕ್ಕಿಂತ ಇನ್ನೇನಿಲ್ಲ ಅಂತ ಆಸ್ಪತ್ರೆ ಕಡೆಗೆ ಗಾಡಿಯನ್ನು ತಿರುಗಿಸ್ತಾರೆ. ಆದರೂ ಏನೂ ಪ್ರಯೋಜನ ಆಗಲಿಲ್ಲ. ದಿನೇಶ್ ಗುಂಡೂರಾವ್ ಅವ್ರು ನೋಡಿದ್ರೆ ದೊಡ್ಡ ಮಾತುಗಳನ್ನು ಆಡ್ತಾರೆ. ಆಸ್ಪತ್ರೆಯಲ್ಲಿ ಸಕಲ ರೀತಿ ವ್ಯವಸ್ಥೆ ಇದೆ, ವಾರ್ಡ್ಗಳನ್ನು ತೆರೆದಿದ್ದೀವಿ ಅಂತ. ಬಟ್ ನಾವು ಡೇ 1 ಮೆನ್ಷನ್ ಮಾಡ್ತಾ ಇದ್ದೀವಿ, ತುರ್ತು ಹೃದಯ ಚಿಕಿತ್ಸಾ ಘಟಕಗಳು ರಾಜ್ಯದಲ್ಲಿ ಇಲ್ಲ. ಹಾಗೂ ವೈದ್ಯರು, ಹಾರ್ಟ್ ಸ್ಪೆಷಲಿಸ್ಟ್ಗಳು ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಇದ್ದಾರೆ. ದೊಡ್ಡ ಆಸ್ಪತ್ರೆಯಲ್ಲೇ 2-3 ಜನ ಇರ್ತಾರೆ. ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತಗೊಳ್ಬೇಕು. ಅಪಾಯಿಂಟ್ಮೆಂಟ್ ತಗೊಂಡ ಮೇಲೂ ಕೂಡ ಅವ್ರು ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾರಾ ಇಲ್ವಾ ಅನ್ನೋದು ಪ್ರಶ್ನೆ ನಿಮಗೆ ಬಿಟ್ಬಿಡ್ತೀನಿ ನಾನು. ಅಲ್ಲಿ ಮಗಳ ಮನೆಗೆ ಅಂತ ಹೋಗಕ್ಕೆ ಅಂತ ಬರ್ತಿದ್ದು. ಇವ್ರು ಹಿಂದ್ಗಡೆ ಸೀಟಲ್ಲಿ ಕೂತಿದ್ರು, ನಾನು ಮುಂದ್ಗಡೆ ಸೀಟಲ್ಲಿ ಕೂತಿದ್ದು ಸಣ್ಣ. ಅಲ್ಲಾಗಿದ್ದು ಅವರು ಎಲ್ಲ ಅಕ್ಕಪಕ್ಕರು ಇದೇನು ಹಿಂಗೆ ಮನೆಗಿದ್ರು. ನಾನು ಬಂದು ಆಗ ನೋಡಿ ನೀರು ತಗೋಗಿದ್ರು ಒಂದು ಬಾಟ್ಲಿಯ ಕುಡಿದ್ರಂತೆ, ಹಂಗೆ ಮನೆಗೆ ಅಂದ್ರಂತೆ. ಅಲ್ಲಿ ಡಾಕ್ಟ್ರ್ ಇತ್ತಲ್ಲ ಸರ್, ಸಿಸ್ಟ್ರು ನೋಡ್ತಾ ಇದ್ರು. ಪಾಪ ಇನ್ನೊಬ್ರು ಡಾಕ್ಟರ್ ಇದ್ರು ಬಸ್ಸಲ್ಲಿ, ಅವ್ರು ಎಲ್ಲ ಚೆಕಪ್ ಮಾಡ್ತಿದ್ರು ಪಾಪ. ಇದ್ರು ಯಜಮಾನ್ರಿ ಸರ್. ಆಲ್ರೆಡಿ ಏನೋ ಉಸಿರಾಟಕ್ಕೆ ತೊಂದ್ರೆ ಅಂತ ಏನೋ ಹೇಳ್ತಿದ್ರು ಸರ್. ನನ್ಗೆ ಏನು ಹೇಳ್ತಿಲ್ಲ ಸರ್. ಇವರು ಫಸ್ಟ್ ಎದೆನೋವಿತ್ತು ಮಾತ್ರ. ನಮ್ದು ಹಾಸನ ಸರ್, ಮಂಡಿನಹಳ್ಳಿ, ದೊಡ್ಡ ಮಂಡಿನಹಳ್ಳಿ ಅಂತ. ಅಲ್ಲಿಂದ ಮಗಳು ಮನೆಗೆ ಅಂತ ಬರ್ತಿದ್ರು ಸರ್. ಡಾಕ್ಟರ್ ಇತ್ತಿಲ್ಲ ಪಾಪ, ಸಿಸ್ಟ್ರು ಬಂದ್ರು ನಮ್ ಜೊತೆನೆ. ಇವರು ಏನೋ ಇಲ್ಲ ಅಂತ ಹೇಳ್ತಾ ಇದ್ರಪ್ಪ. ಉಸಿರಾಟ ಇಲ್ಲ ಅಂತಾರೆ. ಅಲ್ಲೇ ಹೋಗಿರ್ಬೇಕು ಅಂತ ಹೇಳ್ತಾ ಇದ್ರು. ಉಸಿರಾಟ ಗಾರೆ ಕೆಲಸ ಸರ್, ಬಿಲ್ಡಿಂಗ್ ಮಾಡೋರು, ಕಾಂಟ್ರಾಕ್ಟ್ ಮಾಡ್ತಾ ಇದ್ರು. ಮಗ 2 ಹೆಣ್ಮಕ್ಳು ಮದುವೆ ಮಾಡಿದೀನಿ. ಮಗ ಇದ್ದಾನೆ, ಬರ್ತಾ ಇದ್ದಾನೆ ಮಗ. ಏನೋ ಸರ್ ಅದೇ ಆಯ್ತಿತ್ತು. ಡಾಕ್ಟರ್ ಇತ್ತಿಲ್ಲ ಸರ್. ಅವನು ಕುದೂರು ಮತ್ತೆ ಸೋಲೂರು ಮಧ್ಯ ಇರುವಾಗ ಎದೆನೋವು ಬಂತು ಅಂತ ಅವನಿಗೆ ಪಕ್ಕದಲ್ಲಿ ಇದ್ದಂಥ ಸೋಲೂರು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಎದೆನೋವು ಜಾಸ್ತಿ ಆಗ್ಬಿಟ್ಟು ಅಲ್ಲಿ ಪ್ರಾಣ ಹೋಗಿರ್ಬೋದು. ಹೆಚ್ಚಿನ ಚಿಕಿತ್ಸೆಗಾಗಿ ನೀವು ನೆಲಮಂಗಲ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಅಂತ ಹೇಳಿದಾರಂತೆ. ಅಲ್ಲಿ ಡಾಕ್ಟರ್ ರೆಫರ್ ಮಾಡಿದ್ದಾರೆ. ಇಲ್ಲಿ ಬಂದು ನೋಡಿದಾಗ ಅವನಿಗೆ ಹೃದಯ ಬಡಿತ ಇರಲಿಲ್ಲ, ಉಸಿರಾಟ ನಿಂತು ಹೋಗಿತ್ತು. ಅವನಿಗೆ ಬೇಸಿ ಆಸ್ ಪರ್ ಪ್ರೋಟೋಕಾಲು ನಾವು ಅವನಿಗೆ ಏನು ಮಾಡಬೇಕು, ಫಸ್ಟ್ ಏಡು ಮತ್ತು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ವಿ. ಆದರೂ ಕೂಡ ಬಂದಾಗ ಅವನಿಗೆ ಪ್ರಾಣ ಇರಲಿಲ್ಲ, ಬ್ರಾಡ್ ಡೆಡ್ ಅಂತ ಡಿಕ್ಲೇರ್ ಮಾಡಿದ್ವಿ. ಬಹುಶಃ ಅವನಿಗೆ ಹೃದಯಾಘಾತ ಆಗಿ ಸತ್ತೋಗಿದ್ದಾನೆ ಅಂತ ಅನ್ಸುತ್ತೆ. ನಾವು ECG ಮಾಡಿದ್ದೀವಿ. ಅವನ್ನ ಹೆಚ್ಚಿನ ಕಾರಣ ತಿಳಿದಕ್ಕೋಸ್ಕರ ಶವ ಪರೀಕ್ಷೆಗೆ ನಾವು ಅವ್ರನ್ನ ಬಾಡಿನ ಶಿಫ್ಟ್ ಮಾಡಿದ್ದೀವಿ.
ಒಂದು ಕೇಸ್ ಅಲ್ಲ, ಒಂದೇ ಒಂದು ಕೇಸ್ ಆಗಿದ್ರೆ ಪರವಾಗಿಲ್ಲಪ್ಪ, ನೆಲಮಂಗಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಇಲ್ಲ ಅಂತ ಅನ್ಬೋದು. ನಿಮಗೆ ತುಂಬ ಕಡೆ ಬೇಕಾದ್ರೆ ಇದನ್ನು ಒಂದು ರಿಯಾಲಿಟಿ ಚೆಕ್ ಮಾಡಿಸೋಣ. ತಾಲೂಕು ಆಸ್ಪತ್ರೆಗಳಲ್ಲಿ ಹಾರ್ಟ್ ಸ್ಪೆಷಲಿಸ್ಟ್ ಇದ್ದಾರಾ, ಕಾರ್ಡಿಯಾಕ್ ಸರ್ಜನ್ಸ್ ಇದ್ದಾರಾ? ಖಂಡಿತ ಇರಲ್ಲ, ನನಗೆ ಗೊತ್ತು. ಡಾಕ್ಟ್ರೇ ಇಲ್ಲ ಅಂತಂದಮೇಲೆ ವಿಶಾಲವಾದ ಕಟ್ಟಡ ಕಟ್ಕೊಂಡು ನೀವು ಹಾಸ್ಪಿಟ್ಲು ಓಪನ್ ಮಾಡಿ ಇಟ್ಕೊಂಡ್ರೆ ಪ್ರಯೋಜನ ಏನು? ಗರ್ಭಗುಡಿನಲ್ಲಿ ದೇವರೇ ಇಲ್ಲ ಅಂದಂಗೆ ಆಯಿತು ಪರಿಸ್ಥಿತಿ. ನೋಡಿ, ಇನ್ನೊಂದು ಕೇಸ್ ಇದೆ, ಕೇಸ್ ಸ್ಟಡಿ ಕೊಡ್ತಾ ಇದ್ದೀವಿ. ಎದೆ ನೋವು ಕಾಣಿಸ್ಕೊಂಡು ಲಾರಿ ಚಾಲಕರೊಬ್ಬರು ಹೃದಯಾಘಾತಕ್ಕೆ ಸಾವನ್ನಪ್ಪಿದ್ದಾರೆ. ಹಾವೇರಿ ಜಿಲ್ಲೆ ಬ್ಯಾಡಗಿಯ ಮೋಟೆಬೆನ್ನೂರು ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಇವರು ಮಹಾರಾಷ್ಟ್ರದ ಉಮ್ರಾವತಿ ಗ್ರಾಮದವರು, ಬಾಬುರಾವ್ ಖಮಟ್ ಅಂತ 50 ವರ್ಷ. ಇವರು ಮಹಾರಾಷ್ಟ್ರದಿಂದ ಬೆಂಗಳೂರಿಗೆ ಲಾರಿ ಚಲಾಯಿಸಿಕೊಂಡು ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಮೋಟೆಬೆನ್ನೂರು ಹತ್ರ ಹಿಂಗಾಗಿದೆ. ಗೂಡ್ಸ್ ಲಾರಿ ತಗೊಂಡು ಹೋಗ್ತಾ ಇದ್ದ ವೇಳೆ ಎದೆ ನೋವಾಗಿದೆ. ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳೆದಿದ್ದಾರೆ. ಎಷ್ಟೋ ಸರ್ತಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು ಇನ್ ಟೈಮ್ಗೆ ಬದುಕಲ್ಲ. ಮೊದಲೆಲ್ಲ ನಾವು ಹಾರ್ಟ್ ಅಟ್ಯಾಕ್ ಬಗ್ಗೆ ಕೇಳಿದ್ವಿ, ಕೆಲವು ಇನ್ಫಾರ್ಮೇಶನ್ ತಿಳ್ಕೊಂಡಿದ್ವಿ, ಗೋಲ್ಡನ್ ಅವರು 60 ನಿಮಿಷ. ಬಟ್ ಈ ಕೇಸ್ಗಳು ನೋಡ್ತಾ ಇದ್ರೆ ಗೋಲ್ಡು ಇಲ್ಲ, ಅವರು ಇಲ್ಲ, ಆಯಿತು ಹೋಯ್ತು ಅಷ್ಟೇ, ಮುಗ್ದಾಯ್ತು. ಪ್ರಾಣ ಅಲ್ಲೇ ಹೊಟ್ಟೋಗುತ್ತೆ. ಕಾರ್ಡಿಯಾಕ್ ಅರೆಸ್ಟ್ ಅಂತ ಆಗುತ್ತೆ, ಹೃದಯ ಸ್ತಂಭನ ಅಂಥ ಕೇಸ್ಗಳು ಓಕೆ. ಬಟ್ ಇಲ್ಲಿ ನಿಮಗೆ ಹಾರ್ಟ್ ಅಟ್ಯಾಕ್ನಲ್ಲೂ ಕೂಡ ಹೀಗೆ ಆಗ್ತಾ ಇದೆ, ಟೈಮೇ ಸಿಗ್ತಾ ಇಲ್ಲ. ಅಂಥ ಸನ್ನಿವೇಶದಲ್ಲಿ ಏನು ಮಾಡಬೇಕು ಜನ, ವೈದ್ಯರು? ಒಂದು ಪ್ರಥಮ ಚಿಕಿತ್ಸೆಯನ್ನು ಕೊಡಿಸಿ ಕರ್ಕೊಂಡು ಹೋದರೂ ಕೂಡ ಬದುಕ್ತಾ ಇಲ್ಲ. ಈಗ ಫಸ್ಟ್ ಸ್ಟೋರಿ ನಾವು ಹೇಳಿದ್ವಲ್ಲ, ಅಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿದ್ದಾರೆ, ಬಟ್ ಬದುಕಿಲ್ಲ ಪೇಷಂಟು. ಆಮೇಲೆ ಆ್ಯಂಬುಲೆನ್ಸ್ಗಳ ವಿಚಾರಕ್ಕೆ ಬರೋಣ. ಆ್ಯಂಬುಲೆನ್ಸ್ಗಳ ಪರಿಸ್ಥಿತಿ ಹೆಂಗೆ ಅಂದರೆ, ಹಾರ್ಟ್ ಅಟ್ಯಾಕ್ ಆದವ್ರನ್ನ ಕರ್ಕೊಂಡು ಹೋಗೋ ಆ್ಯಂಬುಲೆನ್ಸೇ ಬೇರೆ, ಈ ಯಾವುದೋ ಒಂದು ಆಕ್ಸಿಡೆಂಟ್ ಆದಾಗ ಕರ್ಕೊಂಡು ಹೋಗೋ ಆ್ಯಂಬುಲೆನ್ಸ್ಗಳೇ ಬೇರೆ.